ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕ್ಷಮ. ನಾನು ಅಮ್ಮನ ಮನೆಗೆ ಇವತ್ತು ಬಂದಿದ್ದೆ. ಜೋರು ಮಳೆ ಇಲ್ಲಿ, ಸೊ ಚಿಪ್ಸ್ ತಿನ್ಬೇಕಂತ ಆಸೆ ಆಗ್ತಾ ಉಂಟು. ನನ್ನ ಅಪ್ಪ ಚಿಪ್ಸ್ ಮಾಡೋದು ಮತ್ತು ಹೀಗೆ ಎಣ್ಣೆ ತಿಂಡಿ ಮಾಡೋದೆಲ್ಲ ತುಂಬ ಇಂಟ್ರೆಸ್ಟ್ ಅವರಿಗೆ. ಸೊ ಅವ್ರ ಜೊತೆ ಇವತ್ತು ವ್ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಹೋಪ್ ಯು ವಿಲ್ ಲೈಕ್ ಇಟ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ನಾವು ನೇಂದ್ರೆ ಬಾಳೆಕಾಯಿ ಚಿಪ್ಸ್ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ಇದನ್ನು ತಕೊಂಡ್ ಬಂದಿದ್ದಾರೆ ಅಪ್ಪ. ನೋಡಿ, ಅವ್ರ ಹತ್ರವೇ ಕೇಳುವ ಹೇಗೆ ಅದನ್ನು ಪೀಲ್ ಮಾಡುದು ಅಂತೆಲ್ಲ. ಹೇಗೆ ಅಪ್ಪ? ನೋಡಿ, ಒಂದು ಬಾಳೆಹಣ್ಣು ಕೈಯಲ್ಲಿ ತೆಗೆಯುವುದು, ಕೈಯಲ್ಲಿ ಅದರ ಬುಡವನ್ನು ಕಟ್ ಮಾಡುದು. ಹೀಗೆ ಬುಡ ಮತ್ತೆ ಇದನ್ನು ಕಟ್ ಮಾಡಿತ್ತು. ಕೆಲವಲ್ಲಿ ಒಂದು ಗಾಯ ಹಾಕಿದೆ ಇದಕ್ಕೆ. ಹೀಗೆ ಗಾಯವನ್ನು ಇದು ನೀರಲ್ಲಿ ಹಾಕಿಡುದಪ್ಪ. ಇದನ್ನು ಬಾಳೆಕಾಯಿ ಮರ ಇರ್ತದಲ್ಲ, ಅದು ಹೋಗ್ಬೇಕಾದ್ರೆ ಚಿಪ್ಸ್ ಮಾಡುವಾಗ ನಿಮಗೆ ನೀರಲ್ಲಿ ಹಾಕಿದ್ರೆ ಒಂದು 5 ನಿಮಿಷ 10 ನಿಮಿಷ ನೀರಲ್ಲಿ ಹಾಕಿಡ್ಬೇಕು. ಮತ್ತೆ ಅದನ್ನು ತೆಗೆದು ಸ್ವಲ್ಪ ಡ್ರೈ ಆಗ್ತದೆ. ಡ್ರೈ ಆದ್ಮೇಲೆ ಅದನ್ನು ಚಿಪ್ಸ್ ಮಾಡ್ಲಿಕ್ಕೆ ಉಪಯೋಗ ಮಾಡುದು. ಮತ್ತೆ ಇದರ ಸಿಪ್ಪೆ ಉಂಟಲ್ಲ, ಸಿಪ್ಪೆಯನ್ನು ಚಟ್ನಿ ಮಾಡ್ಲಿಕ್ಕೆ ಆಗ್ತದೆ, ಪಲ್ಯ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲ ಆಗ್ತದೆ. ಬಾರಿ ಒಳ್ಳೆದ ಟೇಸ್ಟ್ ಆಗ್ತದೆ. ಬಾಳೆ ಹಣ್ಣಿಂದ ಹಲ್ವಾ ಎಲ್ಲ ಮಾಡುದಲ್ಲ, ಬಾಳೆಹಣ್ಣು ಹಲ್ವಾ ಮಾಡ್ಲಿಕ್ಕೆ ಆಗ್ತದೆ. ಅದು ಬಾಳೆಕಾಯಿದು ಚಿಪ್ಸ್ ಒಳ್ಳೆ ಭಾರಿ ಟೇಸ್ಟ್ ಆಗ್ತದೆ. ಅದೇ ಟೇಸ್ಟ್ ಇದರಲ್ಲಿ ತಿನ್ಲಿಕ್ಕೆಲ್ಲ, ಮಳೆಗಾಲದ ಮಕ್ಕಳಿಗೆ ನಮಗೆ ತಿನ್ಲಿಕ್ಕೆ ಒಳ್ಳೆದಾಗ್ತದೆ. ನಂಗಂತೂ ಈ ಚಿಪ್ಸ್ ತುಂಬಾ ಇಷ್ಟ. ನನ್ನಪ್ಪ ಮಾಡುದಂದ್ರೆ ತುಂಬಾ ಇಷ್ಟ. ಅದು ಟೇಸ್ಟ್ ಮಸ್ತ್ ಆಗಿರ್ತದೆ. ನಾವು ಅಂಗಡಿಯಿಂದ ತಗೋಕ್ಕಿಂತ ಹೀಗೆ ಮಾಡಿದ್ರೆ ಅಲ್ಲ, ಮನೆಯಲ್ಲಿ ಮಾಡಿದ್ರೆ ಒಳ್ಳೆದು. ಯಾಕಂದ್ರೆ ಆರೋಗ್ಯಕ್ಕೆ ಸಹ ಒಳ್ಳೆದು. ಅದು ಅವರ ಯಾವ ಎಣ್ಣೆಯಲ್ಲಿ ಮಾಡ್ತಾರೆ ಅಂತ ಗೊತ್ತಾಗುದಿಲ್ಲ. ಹೌದು, ಒಳ್ಳೆದು. ನೋಡಿದ್ರಲ್ಲ ಯಾವ ಥರ ಪೀಲ್ ಮಾಡಿ ಆಯ್ತಂತ. ನೆಕ್ಸ್ಟ್ ಇದನ್ನು ನಾವು ನೀರಲ್ಲಿ ಹಾಕೋ ಉದ್ದೇಶ ಅದರಲ್ಲಿರುವ ಸೊನ್ನೆ ಎಲ್ಲ ಹೋಗಲಿಕ್ಕೆ, ಹಾಗೆ ಅರಿಶಿಣದ ಕಲರ್ ಬರಲಿಕ್ಕೆ. ನಾನಿಲ್ಲಿ 10 ಬಾಳೆಕಾಯಿ ತೊಗೊಂಡಿದ್ದೇನೆ. ಹಾಗೆ ಇದು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೊಳ್ಬೋದು. ಇದೀಗ ನೀರಲ್ಲಿ ಹಾಕಿಟ್ಟು 10 ನಿಮಿಷ ಆಯ್ತು. ಇನ್ನು ಇದನ್ನು ನೀರು ಹೋಗ್ಲಿಕ್ಕೆ ಸ್ವಲ್ಪ ಪ್ಲೇಟನ್ನು ತೆಗ್ದಿಲ್ವಾ. ನೆಕ್ಸ್ಟ್ ಎಂತ ಸ್ಟೆಪ್ ಅಪ್ಪ? ಈಗ ಬಣಲೆ ಇಟ್ಟು ಎಣ್ಣೆ ಹಾಕಿದೆ, ಅದಕ್ಕೆ ಎಣ್ಣೆ ಬಿಸಿ ಆಗ್ತಾ ಉಂಟು. ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಪುಡಿ ಉಪ್ಪಿನ ದ್ರಾವಣ ಮಾಡಿತ್ತು. ಉಪ್ಪಿನ ದ್ರಾವಣ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಟುಕೊಳ್ತೇವೆ. ನೆಕ್ಸ್ಟ್ ನಾವು ಬಾಳೆಹಣ್ಣು ಚಿಪ್ಸಿಗೆ ಸ್ಲೈಸರಲ್ಲಿ ಬಾಳೆಹಣ್ಣು ಚಿಪ್ಸ್ ಹಾಕಿತ್ತು. ನೋಡಿ, ಸ್ಲೈಸರಲ್ಲಿ ಹೀಗೆ ಸ್ಲೈಸ್ ಮಾಡಿದ್ರೆ ಆಯ್ತು. ಬಿಸಿಯಾದ ಎಣ್ಣೆಯಲ್ಲಿ ಹಾಕುವಾಗ ಅದು ಫ್ರೈ ಆಗ್ತಾ ಇರ್ತದೆ. ನೋಡಿ, ಇದರಲ್ಲಿ 1 ಅಥವಾ 2 ಬಾಳೆಹಣ್ಣು ಸಹ ಸ್ಲೈಸ್ ಮಾಡ್ಲಿಕ್ಕೆ ಆಗ್ತದೆ. ನಾವೀಗ ಒಂದೇ ಫಸ್ಟಿಗೆ ಒಂದು ಮಾಡಿ. ಈಗ ಚಿಪ್ಸ್ ಕುರುಕುರು ಆಗ್ತಾ ಬಂತು. ಇನ್ನು ಅದಕ್ಕೆ ಉಪ್ಪಿನ ನೀರು ಉಂಟಲ್ಲ, ಎರಡು ಸಲ ಹಾಕಿತ್ತು. ಈಗ ತಿರ್ಗಿತ್ತು, ಯಾಕಂದ್ರೆ ಉಪ್ಪು ಎಲ್ಲದಕ್ಕೆ ತಾಗಬೇಕಲ್ಲ. ಈಗ 3 ಸಲ ಮಾಡಿಸಿದ್ರೆ ಈಗೆಲ್ಲ ಚಿಪ್ಸಿಗೆ ಸಹ ಇದು ಉಪ್ಪು ಆಗ್ತದೆ, ಎಲ್ಲ ಸರಿ ಆಗ್ತದೆ.
ಅಲ್ಲ ಈಗ ಚಿಪ್ಸ್ ಫ್ರೈ ಆಯ್ತು. ಇನ್ನು ನೋಡಿ ಈಗ ಎಣ್ಣೆಯಿಂದ ತೆಗೆಯಿತು. ಅದಕ್ಕೊಂದು ಸ್ಟೀಲ್ನ ಪಾತ್ರೆ ಇದೆ, ಅಲ್ಲಿ ಸೋಸಲಿಕ್ಕೆ ನೋಡಿ ಹೋಲ್ ಎಲ್ಲ ಇರ್ತದೆ. ಅದು ಯಾಕಂದ್ರೆ ನಾವು ಚಿಪ್ಸ್ ಅಲ್ಲಿ ಇದ್ದ ಎಣ್ಣೆ ಅಂಶ ಇನ್ನೊಂದು ಪಾತ್ರೆ ಬೀಳ್ತದೆ. ಈಗ ಚಿಪ್ಸ್ ನಿಮಗೆ ರೆಡಿ ಆಯ್ತು. ನೋಡಿದ್ರಲ್ಲ ಯಾವ ತರ ಇದೆ ಅಂತ. ಇದರಲ್ಲಿ ಬಾಣಲೆ ಸ್ವಲ್ಪ ದೊಡ್ಡದಿದ್ರೆ ಒಂದೇ ಸಲಕ್ಕೆ ನೀವು 2-3 ಬಾಳೆಹಣ್ಣಿನ ಚಿಪ್ಸ್ ಅನ್ನು ರೆಡಿ ಮಾಡ್ಲಿಕ್ಕೆ ಆಗ್ತದೆ, ಬೇಗ ಆಗ್ತದೆ. ನಾವು ಈಗ ಸಣ್ಣ ಬಾಣಲೆ ಇಟ್ಟಿದ್ದೇವೆ ಮಕ್ಕಳಿಗೆ ತಿನ್ಲಿಕ್ಕೆ ಅಷ್ಟೇ. ನೋಡಿ ಚಿಪ್ಸ್ ರೆಡಿ ಆಗಿದೆ. ಹೇಗಾಗಿ ನೋಡೋ ನಿಮಿಷ ನೋಡಿ, ನೋಡುವಾಗ್ಲೇ ಕ್ರಿಸ್ಪಿ ಆಗಿ ಉಂಟು. ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ. ನಾವೀಗ ಪೇಟೆನ ತರೋಕ್ಕಿಂತ ಮನೆಯಲ್ಲಿ ಹೀಗೆ ಮಾಡಿ ತಿಂದ್ರೆ ಹೆಲ್ದಿ ಕೂಡ ಆಗಿರ್ತದೆ. ಹಾಗೆ ಇದಕ್ಕೆ ಮಾಡ್ಲಿಕ್ಕೆ ತುಂಬಾ ಹೊತ್ತೇನು ಬೇಕಾಗ್ಲಿಲ್ಲ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡಿದ್ದು ನಾವು. ನೋಡಿ ಅಪ್ಪ ಟೇಸ್ಟ್ ಹೇಗಾಗಿದೆ ಅಂತ. ಸೂಪರ್ ಆಗಿದೆ. ನೀವು ಸೊಮ್ಮೆ ಈ ತರ ಟ್ರೈ ಮಾಡಿ ನೋಡಿ ಮನೇಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬೈ ಬೈ. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂಥ ಅಪ್ಪ ಇಲ್ಲ,